ಯಾನು ಬಂದಾನ ಯಾನು ಮಾತು ತಿಳಿಯಲ್ತು ಯಾನು ತಿಳಿಯಲ್ತು ಅನ್ನೋದಿಲ್ಲ ಪುಣ್ಯಾತ್ಮ ನಿನಗ ನಿಮ್ಮ ಹೆಸರೇ ತೆಗೆದಿಲ್ಲ ನಾವು. ನಾ ನಿನಗಂದು ಬೆಳಿಬೇಕಾಗಿಲ್ಲ. ನಾ ಯೂಟ್ಯೂಬ್ ಅದ ಅಂತೇಳಿ ನಿಮಗೇನಾರ ಅಂದ್ರೆ ನಾ ಬೆಳೆ ಅವಶ್ಯ ಇಲ್ಲ. ತಿಳಿಯಂಗ ಹಾಡ್ಬೇಕ ತಿಳಿಯಂಗ ಮಾತಾಡ್ಬೇಕ. ಮಾತಾಡು. ಒಂದ್ 10 ನಿಮಿಷನಾಗ ಪಾಳೆ ಮುಗಿಸಿ ಹೋಗಿ ಕೂತಾವ. ಇವತ್ತು ಹಾಡಿಕೆನೆ ಬಿಟ್ಟು ಬಿಡ್ತೀನಿ ಬರಲಿ. ಚಕ್ಕರ್ ಶಬ್ದ ಅಲ್ಲ. ರಾಯಬಾಗ ತಾಲೂಕಿನ ಇವತ್ತಿನ ದಿವಸ ಈ ಶಕ್ತಿ ಸುಗರ ಹೌದು ಫ್ಯಾಕ್ಟರಿ ಎಂಬ ಜಾಗದಲ್ಲಿ ಎಂಬಾಗಿ ವಾಸಾಗಿರ್ತಕ್ಕಂಥ ಯಾರಿ ಸರ ಆದಿಶಕ್ತಿ ಜಗನ್ನ ಮಾತೆ ಹೌದಾ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರ ಪರಿಪಾಲನೆ ಮಾಡುವಂತ ಲಕ್ಷ್ಮೀ ದೇವಿಯ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ದಯವಿಟ್ಟು ಪುಣ್ಯಾತ್ಮರೇ, ಹೌದು ನೀವು ಯಾರು ಒಂದು 2 ನಿಮಿಷ ನಾವು ಬಾಳ ಮಾತಾಡಂಗಿಲ್ಲ. ಹೌದಾ ಯಾಕಂತ ಕೇಳಿದ್ರ ಯಾಕ್ರಿಪ ನಮ್ಮ ಜೊತೆಯಲ್ಲಿ ಹಾಡ್ತಕ್ಕಂತ ಶ್ರೇಷ್ಠ ಕಲಾವಿದರು ನಮ್ಮ ಶಿವಣಿಗೆ ಕೆಂಚು ಗುರುಗಳು. ಹೌದು, ಕೆಂಚು ಗುರುಗಳು ಬಹಳ ಒಳ್ಳೆ ರೀತಿಯಿಂದ ಮಾತಾಡುವಂತ ಕಲಾವಿದರು ಅದಾರ. ಬಹಳ ಚಂದ ಮಾತಾಡ್ಯಾರ ಅವ್ರು. ಅವ್ರು ಹೇಳಿದ್ರಾಗಲೇ ಏನಂತ ಮಂದಿಗೆ ತಿಳಿಯಂಗ ಹಾಡ್ಬೇಕ ತಿಳಿಯಂಗ ಮಾತಾಡ್ಬೇಕ. ಮಾತಾಡು. ಒಂದ್ 10 ನಿಮಿಷನಾಗ ಪಾಳೆ ಮುಗಿಸಿ ಹೋಗಿ ಕೂತಾವ. ಹೌದು, ಹೋಗಿ ಕೂತಾವ. ಏನ್ರಿ ಗುರುಗಳ ನಿಮ್ಮಷ್ಟು ಅನುಭವ ನಮಗ ಇಲ್ಲ. ದೊಡ್ಡ ಗುರುಗಳು ಅವರು, ದೊಡ್ಡ ಗುರುಗಳು ಅದರಿ. ಸುಮ್ಮನೆ ಏನೋ ಒಂದು ಸಣ್ಣ ಹುಡುಗನ ಇವತ್ತು ಕರ್ಕೊಂಡು ನಿಮ್ಮ ಜೊತೆಲೆ ಕಾರ್ಯಕ್ರಮ ಮಾಡ್ತಾರತ್ತ ಪ್ರೇಮ ಭಾವ ಇಟ್ಕೊಂಡು ಬಂದಿದ್ದೇವ್ರ ಗುರುಗಳ. ಆ ನಮ್ಮನ್ನ ನಮ್ಗೆ ಬೆದರ್ಸ್ಬೇಡ ನಿಮ್ಗೊಂದು ವಿನಂತಿ ಅದ ನಂದ. ದೊಡ್ಡ ವಿನಂತಿ ದೊಡ್ಡ ಗುರುಗಳಿಗೆ. ಅವ್ರಿಗೆ ಎಲ್ಲಿ ದೊಡ್ಡವ್ರ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ನಾವು ಹೇಳೋದು ಪದ್ಧತಿ ಐತಿ. ಅದಕ್ಕೆ ಇವತ್ತಿನ ದಿವಸ ಈ ಆದಿಶಕ್ತಿ ಜಗನ್ನ ಮಾತೆ ಹೌದು ಲಕ್ಷ್ಮೀ ದೇವಿಯ ಪವಿತ್ರ ಪೌಳಿ ಒಳಗೆ ಬಂದು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ನಮಸ್ಕಾರಗಳನ್ನು ಹೇಳಿ ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ವಿಜಯಪುರ ಜಿಲ್ಲೆಯ ದೇವರ ಹುಪ್ಪರಿಗೆ ತಾಲೂಕಿನ ಇಂಗಳಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಹೌದು ಮುಖ್ಯ ಗಾಯಕಿಯಾಗಿರ್ತಕ್ಕಂತ ನಮ್ಮ ತಂಗಿ ಸ್ವರೂಪ ಆಗಿರ್ತಕ್ಕಂತ ಹೌದು ಆ ಜ್ಯೋತಿ ತಂಗಿಗೆ ಅವ್ರ ಸಂಘಕ್ಕೆ ಕೂಡ ನಮಸ್ಕಾರಗಳನ್ನು ಹೇಳಿ ಆ ಮ್ಯಾಲಿನೊಳಗೆ ಮಾತಾಡ್ಲಕ್ಕೆ ಬಂದಿರತಕ್ಕಂತ ದೊಡ್ಡ ಗುರುಗಳು ಅದೇ ಗ್ರಾಮದ ನಮ್ಮ ಇಂಗಳಗಿ ಗ್ರಾಮದ ಚಂಚು ಗುರುಗಳಿಗೆ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ಪುಣ್ಯಾತ್ಮರೇ, ತಾವೆಲ್ಲರೂ ಇವತ್ತಿನ ದಿವಸ ಕಾರ್ಯಕ್ರಮ ಕೇಳಾಕ ಬಂದಿದ್ದಾಗ್ಯದ. ಇಲ್ಲೆಲ್ಲ ಕೂಡ್ರಿ. ಎಷ್ಟೊತ್ತನ ತುಸು ಗದ್ದಲ ನಡೆದಿತ್ತು. ಒಂದ್ ತುಸು ಮೈಕಿನ ಗದ್ದಲ ಆಯ್ತು, ಆಮೇಲೆ ಊಟದ ಗದ್ದಲ, ಹಿಂಗೆಲ್ಲಾ ತುಸು ಗದ್ದಲದೊಳಗೆ ಹೌದು ನಾವ್ ಅಗಲ ಸಂದಿನೊಳಗೆ ಯಾಕೆ ಹಾಡ್ದೇವಿ ಹಂಗೆ ಅಂತ ಕೇಳಿದ್ರೆ ಯಾಕ್ರಿಪ್ಪ ಎಷ್ಟೋ ಮಂದಿ ಮೈಕ್ ಇಲ್ಲಾರ್ದೆ ನಾವು ಪದ ಹಾಡುದಲತ್ತಾರ. ಮೈಕ್ ಹಚ್ಚಿಂದ ನಾವು ಹಾಡ್ತೀವತ್ತಾರ. ಹೌದು, ನಾವು ಮೈಕ್ ಇಲ್ಲಾರ್ದೆ ಪದ್ಯ ಯಾಕೆ ಹಾಡ್ದೇವಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಮುಂದೆ ಟೈಮ್ದ ಅಭಾವ ಇರೋದ್ರಿಂದ ಇರ್ತೈತಿ. ಮುಂದೆ ನಾವು ಕಾರ್ಯಕ್ರಮಕ್ಕೆ ಮತ್ತೆ ಸಾಯಂಕಾಲ ಕಾರ್ಯಕ್ರಮಕ್ಕೆ ಹೋಗೋದಿರ್ತದ. ಸುಮ್ಮನೆ ನಾವು 2 ಸಂಘದರು ಕೂಡ ಹೊತ್ತ ಮುಳುಗತ್ತಾರ ಒಂದೇ ಸಂಘ ಹಾಡದೇವಪ್ಪ ಅಂತ ಅವ್ರ ಚಂಜಕ್ಕೆ ನಮ್ಮನ್ನ ಹೆಂಗ್ ಬಿಡ್ತಾರ. ಹೌದು, ಆ ವಿಚಾರ ಇಟ್ಕೊಂಡು ನಾವು ಅಗಳೆ ಮೈಕ್ ಇಲ್ಲಾರ್ದೆ ನಾವು ಹಿಂಗ ಹಾಡಿದಾಗ್ಯದ್ರಿ ಗುರುಗಳ ಹಾಡಿದೆವು. ಹೌದು, ಅದಕ್ಕೆ ನಮ್ಮ ಕೆಂಚು ಗುರುಗಳು ಹೋಗಿ ಮಾತಾಡಿ ಕೂತಾವ. ಅವ್ರ ಏನಂತ ಯಾನು ಬಂದಾನ ಯಾನು ಮಾತು ತಿಳಿಯಲ್ತು ಒಂದು ಪದ ತಿಳಿಯಲ್ತು. ಹೌದು, ಸುಮ್ಮನೆ ಒಂದು 10 ನಿಮಿಷ ಹಾಡಿ ಹೋಗಿ ಗಾಡ್ಯಾಗ ಕೂತಾವ. ಏನ್ರಿ ಗುರುಗಳ ನಿಮ್ಮಷ್ಟ ಅನುಭವದ ಮಾತ ನಮಗಿಲ್ಲ, ನಮಗ್ ಹೇಳಕ್ ಬರಂಗಿಲ್ಲ. ಹೌದು, ಬಹಳ ತಿಳ್ಕೊಂಡವ್ರದಿರಿ, ಓದ್ಕೊಂಡವ್ರದಿರಿ, ಬರ್ಕೊಂಡವ್ರದಿರಿ, ಬಲ್ಲವ್ರು ಅದಿರಿ. ಇರ್ಲಿ, ಅಂತವ್ರ ದೊಡ್ಡ ಕದ್ದಿ ಕಡಿಬೇಕಾದ್ರೆ ಬಹಳ ಹೈರಾಣ ಐತಿ. ಹೌದು, ಅದಕ್ಕೆ ಇರ್ಲಿ. ಪುಣ್ಯಾತ್ಮರ ತಮಗೆಲ್ಲರಿಗೆ ಜೀವನದೊಳಗೆ ಒಂದು ಮಾತು ನೆನಪಿರ್ಲಿ. ಏನ್ರಿಪ್ಪ ಮಾತ? ಅವ್ರ ಕಡೆ ಹಿಂದ್ರಗಡೆ ಹೋಗುದದ. ಇದು ಶಕ್ತಿ ಸುಗರ ಹೌದು ಫ್ಯಾಕ್ಟರಿ ಎಂಬ ಜಾಗದಾಗ ಆದಿಶಕ್ತಿ ಇಲ್ಲಿ ನೆನದಾಳ. ಹೌದು, ಈ ಆದಿಶಕ್ತಿ ಜಾತ್ರಾ ನಿಮಿತ್ತವಾಗಿ 3 ಊರವ್ರು ಇಲ್ಲಿ ನೀವು ಕೂಡಿರಿ. ಹೌದು, ಇಲ್ಲಿ ಅನ್ನದಾಸೋಗ ಇಟ್ರಿ ಪುಣ್ಯಾತ್ಮರೇ ನೀವು. ಹೌದು, ಏನಿಟ್ಟಾರ? ಅನ್ನದಾಸೋಗ ನೀವು ಇಲ್ಲಿ ಇಟ್ರಿ. ನಿಮ್ಗೆ ಎಲ್ಲರಿಗೆ ವಿಷಯ ಲಕ್ಷ್ಯ ಇರ್ಲಿ. ಹೌದು, ಇವತ್ತ ಆದಿಶಕ್ತಿ ಹೌದು ಲಕ್ಷ್ಮೀ ದೇವಿ ಮುಂದೆ ನೀವೇನು ಅನ್ನ ದಾಸೋಗ ಇಟ್ಟಿರ್ ನೋಡ ಇದರಂತ ಪುಣ್ಯನ ಜಗತ್ತಿನಾಗ ಯಾವುದು ಇಲ್ಲ ಅಂತ ಮಹಾತ್ಮರು ಹೇಳ್ತಾರ. ಪುಣ್ಯಾತ್ಮರು ಇದರಂತ ಪುಣ್ಯ ಯಾವತ್ತು ಇದು ಯಾವುದು ಇಲ್ಲ. ಅದಕ್ಕೆ ಹೇಳ್ತಾರ ಏನಂತ? ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ. ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ. ಅನ್ನಕ್ಕೆ ಮಿಗಿಲ ಇನ್ನಿಲ್ಲ. ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ಯಾರವ್ರು ಮಾತ ಸಾರ. ಜಗತ್ತದೊಳಗ ಅನ್ನ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅದ. ಅದಕ್ಕೆ ಇರ್ಲಿ. ಇನ್ನೊಂದು ವಿಷಯ ಇಟ್ಟಿದ್ರು ನಮ್ಮ ಹಿರಿಯರು. ಏನಂತ್ರಿಪ್ಪ? ಒಂದು ಭಂಡಾರ, ಇನ್ನೊಂದು ಭಸ್ಮ ಅಂತಕ್ಕಂಥ ವಿಷಯ ಇಟ್ಟಾರ. ಹೌದು, ಇದ್ರೊಳಗೆ ನಮ್ಮ ಇಂಗಳಗಿ ಗುರುಗಳು ಏನು ವಿಷಯ ಹಿಡಿದಾರಪ್ಪ ಅಂತ ಕೇಳಿದ್ರ ಏನ್ ಹಿಡಿದಾರಿಪ್ಪ? ಅವರು
ಭಂಡಾರ ಅನ್ನೋದು ನಮ್ಮ ಪಾಲಿಗಿರ್ಲಿ. ಹೌದು. ಭಸ್ಮ ಅನ್ನೋದು ಹಾ ನಮ್ಮ ಉತ್ನಾಳ ಪರಸುಗ ಉಳಿಲಿ. ಆ ಹುಡುಗಿರ್ಲಿ. ಹಾ ಹಾ ಏನು ವಿಷಯನೇ ಬೆಳೆಸಲಿಲ್ಲ ಅದು, ಅದಕ್ಕೆ ಏನು ಬೆಳೆಸಕ್ ಬರ್ತದೆ ಹಿಂಗ ಅಂದಾರ ಅವರು. ಹೌದು. ಬಹುತೇಕ ನಮ್ಗೆ ಅಷ್ಟು ಪರಿ ಬೆಳೆಸಾಕ ಹಾ ಹಾ ಬರೋದಿಲ್ಲ. ಹಾ ಹಾ ನಮ್ಮ ತೊದಲಬಾಗಿ ಮಾಡೋ ಮಾಸ್ತಾರ ಮುತ್ತೂರು ಅಕ್ಷತ್ ಅವರು ಈ ಸಂಧಿ ಇಲ್ಲಿ ಹಾ ಹಾ ಹೋದ ವರ್ಷ ಕಾರ್ಯಕ್ರಮ ಕೊಟ್ಟಾರ, ಮಾಡಿ ಹೋಗ್ಯಾರ. ಹೌದು. ನಮಗ ನಮ್ಮ ಮಾದೇವಣ್ಣವ್ರಪ್ಪ ಅಂತ ಕೇಳಿದ್ರೆ ಹೌದು. ನಮ್ಮ ಚಿಕ್ಕೋಡಿ ತಾಲೂಕದಾಗ, ರಾಯಬಾಗ ತಾಲೂಕದಾಗ, ಹಾ ಹಾ ಅಥಣಿ ತಾಲೂಕದಾಗ ಈ ಕಡೆ ಎಲ್ಲೇ ನನ್ನ ಕಾರ್ಯಕ್ರಮ ಇದ್ರು ಪ್ರತಿಯೊಂದು ಕಾರ್ಯಕ್ರಮ ಕೇಳಾಕ ಬರ್ತಾರ, ಅವ್ರು ಬರ್ತಾರ. ಹೌದು. ಫಸ್ಟ್ ನಮ್ಮನ್ನ ಚಿಕ್ಕೋಡಿ ತಾಲೂಕು ನಾಗರ ಮುನ್ನೋಳಿಗೆ ಅವ್ರು ತಂದವ್ರೆ ಅವರೇ. ಈ ಭಾಗದಾಗ ನಾವು ಎಷ್ಟು ಕಾರ್ಯಕ್ರಮ ಮಾಡಿದೇವ ಅನ್ನೋದು ಹಾ ಹಾ ನಾವು ಹೇಳುದಿಲ್ಲ. ಯಾಕಂತ ಕೇಳಿದ್ರೆ ಬರೀ 10 ದಿವಸದೊಳಗೆ, ಹೌದು, ಈ ಮರಬದೊಳಗೆ 10 ದಿವಸದಾಗ 2 ಸಲ ಕಾರ್ಯಕ್ರಮ ಮಾಡಿದಾಗ್ಯದ ನಾವು ಕೊಟ್ಟಿದ್ದೆವು. ಹಾ ಹಾ ಮೇಕಳಿಗೆ 5 ಸಲ ಕಾರ್ಯಕ್ರಮ ಮಾಡಿದೆವು. ಇದೇ ರಾಯಬಾಗ ತಾಲೂಕು ಬಹಳ ದೂರ ಇಲ್ಲ ಮೇಕಳಿಗೆ. ಇದೇ ರಾಯಬಾಗದಾಗ ಇದು 3ನೇ ಕಾರ್ಯಕ್ರಮ ನಂದ. ಹಾ ಹಾ ಬಹುತೇಕ ನನ್ನ ಮಾತು ತಿಳಿದು ಕರೆಸ್ಯಾರೋ ತಿಳಿಲಾರ ಕರೆಸ್ಯಾರೋ ಗುರ್ತಿಲ್ಲ. ಹೌದು. ಆದ್ರೂ ಇರ್ಲಿ ನಮ್ಮ ಮಾದೇವಣ್ಣವ್ರ ಅಂದ್ರ ಸರ್ ನಮ್ಮದೇ ಕಾರ್ಯಕ್ರಮ ಐತಿ, ಹೌದು, ಇದೊಂದು ಕಾರ್ಯಕ್ರಮ ನೀವು ಮಾಡಿಕೊಡ್ಬೇಕು, ನಿಮ್ಮ ಜೊತೆಯಲ್ಲಿ ಯಾರನ್ನ ಹಾಕೊಂಡ್ರಿ ಸರ್ ಅಂದ ಕೂಡ ನಾ ಹೇಳ್ದ ಏನತ್ತ, ಬಹಳ ಒಳ್ಳೆ ಕಲಾವಿದರು ಅದಾರ್ರಿ. ಹೌದು. ನಮ್ಮ ದೇವರಿಪ್ಪರಿಗೆ ತಾಲೂಕದಾಗ ಹಾ ಹಾ ಒಂದು ಲಿಂಗಾಯತ ಸಮಾಜದೊಳಗೆ ಇದ್ರು ಕೂಡ ಹಾಲು ಮತ ಸಮಾಜದ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೇಮವನ್ನು ಇಟ್ಟ ನಮ್ಮ ಹಾಲು ಮತದ ಗುರುವಿನ ಎತ್ತಿ ಬೆಳೆಸ್ತಾರ. ಬಹಳ ಒಳ್ಳೆ ಕಲಾವಿದರು ಅದರ ಅವ್ರಿಗೆ ಕೂಡ್ರಿ ಸರ್ ಅಂದ ಕೂಡಲೇ ಹೌದು ಅವ್ರ ಕಾರ್ಯಕ್ರಮ ಕೊಟ್ಟಾರ. ಎರಡೂ ಸಂಘದವ್ರು ಇವತ್ತಿನ ದಿವಸ ಕಾರ್ಯಕ್ರಮ ಹಾ ಹಾ ನಾವು ಚಂದ ಆಗ್ಬೇಕಾಗ್ಯದ. ಏನೋ ದೊಡ್ಡವ್ರ ಅದಾರ ನಮ್ಮ ಗುರುಗಳು ತುಸು ನಮ್ಮನ್ನ ಕರ್ಕೊಂಡು ಹೋದ್ರಂದ್ರ ಕೆಂಚು ಸರ್ ಅತಿಯಲ್ವ ನೀನು ಹುಚ್ಚ ಗುರುಗಳು, ಅವ್ರಿಗೆ ಗುರುಗಳು ಅಂತ ಕರಿಬೇಕು. ಹಂಗ ಸರ್ ಸೂಕ್ಷ್ಮದ ಬಾಯಿ ಅವ್ರದು. ಅಂತ ಗುರುಗಳು ಕೂಡ ಇವತ್ತು ನಮ್ಮನ್ನ ಕರ್ಕೊಂಡು ಹೋಗ್ತಾರ ಅಂತ ಆತ್ಮವಿಶ್ವಾಸ ಐತಿ, ನಮಗೈತಿ. ಹೌದು. ಇನ್ನ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಒಂದು ಭಂಡಾರ, ಇನ್ನೊಂದು ಭಸ್ಮ. ಇದ್ರೊಳಗೆ ಯಾವ್ದು ಹೆಚ್ಚದ ಯಾವ್ದು ಕಮ್ಮದ ಅನ್ನುವಂತ ಮಾತು ಹೇಳೋದು ಹಾ ಹಾ ಇಲ್ಲ. ಭಸ್ಮ ಎಲ್ಲಿ ಹುಟ್ಟದಪ್ಪ ಅಂತ ಕೇಳಿದ್ರೆ ಎಲ್ಲಿ ಹುಟ್ಟದ್ರಿ ಸರ? ಕೈಲಾಸದೊಳಗೆ ಶಿವ ಮತ್ತು ಪಾರ್ವತಿ ಕೂಡಿ ಕೂತಿದ್ರೆ, ಹೌದು, ಅವಾಗ ಗಣಪತಿ ಮತ್ತು ಸನ್ಮುಖ ಬಂದ ನನಗ ಮದುವೆ ಮಾಡು ನಿನಗ ಮದುವೆ ಮಾಡು ತಿಳ್ಕೊಂಡು ತಾಯಿ ತಂದೆಗೆ ಕೇಳದಕ್ಕಾರ ಪರಮಾತ್ಮ ಮತ್ತು ಪಾರ್ವತಿ ಹೇಳ್ತಾರ ಏನಂತ್ರಿ ಸರ? ನಿಮಗ ಮದುವೆ ಮಾಡ್ಬೇಕಾದ್ರೆ ಹೌದು ಈ ಭೂಮಂಡಲವನ್ನ 5 ಸುತ್ತ ಯಾವ ಹರಿದು ಮೊದಲು ಬರ್ತೀರ ನೋಡ, ಹೌದು, ಅವ್ರಿಗೆ ನಾವು ಮದುವೆ ಮಾಡ್ತೇವೆ ತಿಳ್ಕೊಂಡು ಪರಮಾತ್ಮ ಮತ್ತು ಪಾರ್ವತಿ ಹೇಳ್ದಕ್ಕಾರ ಸನ್ಮುಖನ ವಾನ ನವಿಲ, ಗಣಪತಿ ವಾನ ಇಲಿ. ಈ ಇಲಿ ಮೇಲೆ ಕೂತು ಗಣಪತಿ ಹೋಗೋದು ಹೆಂಗಾಗ್ತೈತಿ, ನವಿಲ ಮೇಲೆ ಕೂತು ಸನ್ಮುಖ ಹಾರಿ ಹೋಗಿಬಿಟ್ಟ. ಹೌದು. ಅವಾಗ ಗಣಪತಿ ವಿಚಾರ ಮಾಡದ ತಲೆ ಓಡಿಸದ ಶಾಣ್ಯ ತಲೆ ಓಡಿಸಿ ಗಣಪತಿ ಅಂದ ಏನತ್ತ, ಈ ಪೃಥ್ವಿ ಆಪತೇಜಿ ವಾಯು ಆಕಾಶ ಇದನ್ನು ತಯಾರು ಮಾಡಿದವರೇ ಪರಮಾತ್ಮ ಮತ್ತು ಪಾರ್ವತಿ ಅದಾರ. ಖರೆ ಇವ್ರನ್ನ ಬಿಟ್ಟು ಯಾವ ದೇವರನ್ನು ಜಗತ್ತದಾಗ ಇಲ್ಲ. ನಾ ಇವ್ರನ್ನೇ ಸುತ್ತರಿಬೇಕಂತ ತಿಳ್ಕೊಂಡು ಅಲ್ಲೇ ತಾಯಿ ತಂದಿನ 5 ಸುತ್ತರದ ಗಣಪತಿ ಮುಂದೆ ನಮಸ್ಕಾರ ಮಾಡಿ ನಿತ್ತ. ಅವಾಗ ತಾಯಿ ತಂದೆ ತಲೆ ಮೇಲೆ ಹಸ್ತ ಇಟ್ಟು, ಹೌದು, ಶುಭ ಲಾಭ ಅಂತಕ್ಕಂಥ 2 ಹೆಂಡರನ್ನ ಲಗ್ನ ಮಾಡಿ ಸಿದ್ಧಿ ಬುದ್ಧಿ ಅಂತಕ್ಕಂಥ ಮಕ್ಕಳನ್ನ ಗಣಪತಿ ಹಡದ. ಹೌದು. ಸನ್ಮುಖ ಜಗ ಎಲ್ಲ ತಿರುಗಾಡಿ ಬರದ್ರಾಗ ಹುಡುಗರೆಲ್ಲ ತಿರುಗಾಡಿ ಬಂದು ನೋಡ್ತಾನ ಗಣಪತಿ ಲಗ್ನ ಹೇ ಮೋಸ ಮಾಡಿರಿ ನೀವು ಅಂತ. ಹೌದು. ತಾಯಿ ತಂದೆಗೆ ಏನಂತಾನ, ನೀವು ಮೋಸ ಮಾಡಿರಿ, ನಿಮ್ಮಂತ ಮೋಸವಾನ್ರಿ ಯಾರು ಇಲ್ಲ. ಹೌದು. ನಾ ಜಗ ತಿರುಗಿ ಬಂದಿನ ಕರೆ ಇವ ಇಲ್ಲೇ ಕೂತವ ನೀವು ಲಗ್ನ ಮಾಡ್ರಿ ಮೋಸ ಮಾಡ್ರಿ ಅಂದ. ಅವಾಗ ಸನ್ಮುಖ ಬಿಟ್ಟು ತಾಯಿ ತಂದಿನ ಬಿಟ್ಟು ಓಡಿ ಹೊಂಟ. ಹೌದು. ಅವಾಗ ತಾಯಿ ಪಾರ್ವತಾ ದೇವಿ ಬೆನ್ನ ಹತ್ತಾಳ. ತಾಯಿ ಪಾರ್ವತಾ ದೇವಿ ಬೆನ್ನ ಹತ್ತದ್ರು ಸನ್ಮುಖ ಕೇಳಲು ಧಿಕ್ಕಾರ ಮಾಡಿ ಹೋಗ್ಲಿಕ್ಕತ್ತ. ಹೌದು. ಸಂಡೂರು ಗುಡದಾಗ ಹೋಗಿ ಹೊಳ್ಳಿ ನಿತ್ತ ಸನ್ಮುಖ. ಅವಾಗ ಹತ್ತಾಳ ತಾಯಿ ಪಾರ್ವತಾ ದೇವಿ, ಏನಂತ್ರಿ ಸರ? ಏ ಸನ್ಮುಖ, ನಮ್ಮ ಮಾತು ಧಿಕ್ಕರಿಸಿ ನೀವು ಹೊಂಟಿದಿ, ಹೌದು, ನನ್ನ ಎದೆ ಹಾಲರೆ ಕುಡ್ದಿದಾರೋ ನಿನಗೆ ಐತಿಲ್ವೋ ತಿಳ್ಕೊಂಡು ಸನ್ಮುಖ ತಾಯಿ ಅಂದಳು. ಹೌದು. ಅವಾಗ ಹಾಲು ಕುಡ್ದಿರ್ತಕ್ಕಂಥ ಹಾಲು ಬಾಯಿಲೆ ಕಾರಕೊಂಡ ಸನ್ಮುಖ ಅದು ಈ ಸದ್ಯ ಇವತ್ತಿ ಗುಡ್ಡ ಅಂತೇಳಿ, ಗುಡ್ಡ ಆಗ್ಯದ ಪುಣ್ಯಾತ್ಮರಿ ಇವತ್ತಿ ಗುಡ್ಡ ಅಂತ ಹೇಳಿ. ಹೌದಾ? ಅವಾಗ ತಾಯಿ ಅತ್ತಾಳ, ಏನತ್ತ, ಏ ನಿನ್ನ ಮೈಯಲ್ಲಿರ್ತಕ್ಕಂಥ ರಕ್ತ ನಂದದು, ಆ ರಕ್ತ ಕೊಡೋ ತಿಳ್ಕೊಂಡು ಪಾರ್ವತಿ ಕೇಳ್ದಕ್ಕಾರ ಹೊಳ್ಳಿ ರಕ್ತ ಕಾರ್ಕೋತಾನ. ಅದೇ ರಕ್ತದಿಂದ ಕ್ಯಾಮಿ ಹುಟ್ಟ್ಯದ ಪುಣ್ಯಾತ್ಮರಿ, ಅದೇ ರಕ್ತದಿಂದ ಕ್ಯಾಮಿ ಹುಟ್ಟ್ಯದ. ನನ್ನ ಭಸ್ಮ ಎಲ್ಲಿ ಹುಟ್ಟಿ ಬಂದದಪ್ಪ ಅಂತ ಕೇಳಿದ್ರ, ಎಲ್ಲಿ ಹುಟ್ಟ್ಯದ್ರಿ ಸರ? ಸನ್ಮುಖ ಕುಡ್ದಿರ್ತಕ್ಕಂಥ ಹಾಲು ಕಕ್ಕೊಂಡನ. ಹೌದು. ಅದೇ ಇವತ್ತಿ ಗುಡ್ಡಾಗಿ ಸದ್ಯ ಭೂಮಿ ಮೇಲೆ ಉಳ್ದದ. ಹೌದು. ಅವ್ರು ಹೇಳಿದ್ರು ಭಂಡಾರ ಎಲ್ಲಿ ಹುಟ್ಟ್ಯದ ನೋಡ, ಬಸವಣ್ಣಪ್ಪನ ಕುರ ಮುರಿತತ್ತ, ಕುರ್ದಾಗ ಏನೋ ಹುಡ್ತತ್ತ. ಬಹಳ ನಮ್ಮ ಬಲ್ಲಿದ ಗುರುಗಳು ಅದಾರ. ಹೌದು. ಬಲ್ಲವರು ಓದಿಕೊಂಡವ್ರು. ಇರ್ಲಿ. ಹೌದು. ಸಮಯ ಹಿಂಗೆ ಇರ್ತದ ಹೇಳಕ್ ಬರುದಿಲ್ಲ.
ಬಹಳ ಒಳ್ಳೆ ಕಲಾವಿದರದಾರ ಅದಾರ ಬಸ್ ಅನ್ನೋದು ಜಗತ್ತದಾಗ ಹೆಚ್ಚದ ಬಹಳ ಶ್ರೇಷ್ಠದ. ಹೌದು ನನ್ನ ಮುಗುಳುಕೋಡ ಎಲ್ಲಾ ಲಿಂಗಮುತ್ತಿಯವರು ಹೌದು ಮುಗುಳುಕೋಡ ಎಲ್ಲಾ ಲಿಂಗಮುತ್ತಿಯವರು ಒಂದಲ್ಲ ಎರಡು ಹೆಂಡರ ಲಗ್ನ ಆಗಿ ಈ ಮಾಯಾ ಪ್ರಪಂಚ ಸುಳ್ಳದ ತಿಳ್ಕೊಂಡ ಹೌದು ಲಚ್ಚಾಣ ಸಿದ್ದಾಪ್ ಮುತ್ಯಾಗ ಬಂದು ಗುರುವಿನ ಮಾಡಿಕೊಂಡ್ರು. ಹೌದು ಅವಾಗ ಗುರು ಲಚ್ಚಾಣ ಸಿದ್ದಾಪ್ ಮುತ್ಯ ತಲೆ ಮೇಲೆ ಹಸ್ತಿಟ್ಟು ಭಸ್ಮ ಹಚ್ಚಿ ಹೇಳ್ದ, ಹೌದು ನೀ 7 ದಿವಸ ನಡ್ಕೋತ ಹೋಗು, ಹೌದು ನಿನಗೆ ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲೇ ವಸ್ತಿ ಮಾಡು, ಜಗತ್ತದಾಗ ನಿನ್ನ ನಾಮ ಬೀಳ್ತದ ಅಂತ ಹೇಳ್ದ. ಅವಾಗ ಮುಗುಳುಕೋಡಿ ಎಲ್ಲಪ್ಪ ಮುತ್ಯ ಲಚ್ಚಾಣ ಸಿದ್ದಾಪ್ ಮುತ್ತನ ಪಾದಕ್ಕೆ ನಮಸ್ಕಾರ ಮಾಡಿ ಹೌದು 7 ದಿವಸ ನಡ್ಕೋತ ಬಂದ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಮುಗುಳುಕೋಡ ಸ್ಮಶಾನ ಭೂಮಿಗೆ ಹೊತ್ತು ಮುಳುಗಿತು. ಅಲ್ಲೇ ವಸ್ತಿ ಮಾಡಿದ್ರು ಮುಕ್ತಿ ಮಂದಿರ ಮುಗುಳುಕೋಡ ತಿಳಿಗೆ ಜಗತ್ತದಾಗ ಶ್ರುತಿಯಾದ ಬಂಧುಗಳೇ. ಹೌದು ಹೌದಾ ಭಸ್ಮದೊಳಗೆ ಇಂತ ತಾಕಾತ ಐತಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಹೆಂಗಿದ್ರು ನಮ್ಮ ಗುರುಗಳು ಹೇಳ್ಯಾರ, ಅವ್ರು ಬಹಳ ಪಾಳ್ಯದವ್ರಲ್ಲ, ಹಿಂಗೆಲ್ಲ 10 ನಿಮಿಷನಾಗ ಮುಗಿಸ್ಕೊಡ್ತಾರ ಅಂತ ಹೇಳ್ಯಾರ. ಅದಕ್ಕೆ ಬಹಳ ಮಾತಾಡ್ಲಾರ್ದೀನಿ. ಯಥಾ ಪ್ರಕಾರ ಒಂದು 5 ನುಡಿ ಚಾಲನ ಹಾಡಿ ನಮ್ಮ ಗುರುಗಳಿಗೆ ಪಾಳೆ ಕೊಡಮು.